ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತಿನ ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ಏನೇನು ಮಾಡಿದೆ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ಕರೆಂಟ್ ಇಲ್ಲ, ಮೋಟ್ರ್ ಆನ್ ಮಾಡಿಲ್ಲ, ಅದಕ್ಕೆ ಅಲ್ಲಿಂದ ಇಟ್ಕೊಂಡು ಬಂದು ಉಯ್ತವ್ರು ನಮ್ಮ ಹುಡುಗರು. ನಾನು ತೊಳಿತಾ ಇದ್ದೀನಿ ಬಾಕ್ಲೆಲ್ಲನೂ ನೋಡಿ. ಬಾಕ್ಲೆಲ್ಲ ತೊಳೆದೆ. ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಹೆಂಗೋ ನಮ್ಮ ಹುಡುಗರು ನೀರೆಲ್ಲ ತಂದು ಕೊಟ್ಟರು. ಆದ್ದರಿಂದ ಇವತ್ತು ವಾರ ಮಾಡೋಕ್ಕೆ ಬಾಕ್ಲೆಲ್ಲ ತೊಳೆದಾಯ್ತು. ಫೈನಲಿ ರಂಗೋಲಿ ಬಿಡ್ಸಾಯಿತು. ಈಗ ಒಳಗಡೆ ಕೆಲಸ ಮಾಡ್ಕೊತೀನಿ. ಎಲ್ಲ ತೊಳೆದು ಒಳಗಡೆ ಬಂದೆ. ಒಳಗಡೆ ಬಂದಿದ್ದ ತಕ್ಷಣ ಹುಡುಗರಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಹುಡುಗರಿಗೆಲ್ಲ ಹಾಲು ಕಾಯಿಸ್ಕೊಟ್ಟಾಯಿತು. ಈಗ ನನ್ನ ಮಗನ ಸ್ಕೂಲಿಗೆ ಟೈಮ್ ಆಗಿತ್ತು. ನಾಷ್ಟಕ್ಕೆ ಮಾಡೋಣ ಅಂತ ನಾಷ್ಟಕ್ಕೆ ರೆಡಿ ಮಾಡಿಕೊಂಡೆ. ನಾಷ್ಟ ಬಂದ್ಬಿಟ್ಟು ಇವತ್ತು ದೋಸೆ ಮತ್ತು ಬೀಟ್ರೂಟ್ ಪಲ್ಯ. ಈಗ ದೋಸೆ ಹಾಕ್ತೀನಿ ಅವನಿಗೆ. ಚಿಕ್ಕಿದ್ದೀನಿ ಕಾಯಕ್ಕೆ. ತಿಂಡಿಗಿಟ್ಟೆ ಕರೆಂಟು ಬಂತು. ಅಷ್ಟರಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಈಗ ನೈಟ್ ಹೋಗಿದ್ದು. ನೈಟ್ ಮಳೆ ಸಿಕ್ಕಾಪಟ್ಟೆ. ನೈಟಿಂದ ಕರೆಂಟ್ ಇಲ್ಲ. ತಿಂಡಿ ಹಾಕ್ಕೊಟ್ಟೆ ನಮ್ಮ ಹುಡುಗರಿಗೆ. ನನ್ನ ಮಗ ಇನ್ನೂ ರೆಡಿ ಆಯ್ತಾ ಇದ್ದ ಯೂನಿಫಾರ್ಮ್ ಹಾಕ್ಕೊಂಡು. ಅಷ್ಟರಲ್ಲಿ ಇವ್ರನ್ನ ತಿನ್ನಿ ಅಂದ್ಬಿಟ್ಟು ಇವ್ರು ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇಬ್ಬರು ತಿಂತವ್ರೆ ನೋಡಿ. ನನ್ನ ಮಗಂಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ತಿಂತವ್ರೆ ಈಗ 3 ಜನನೂ ಜೊತೆಲೇ ಕೂತ್ಕೊಂಡು. ಹೆಂಗೈತ್ರೋ ತಿಂಡಿ? ಅವ್ನ ಫೇವ್ರೇಟು ದೋಸೆ ಮತ್ತು ಬೀಟ್ರೋಟ್ ಪಲ್ಯ. ಅವಳಿಗೂ ಅಷ್ಟೇ ಫೇವ್ರೇಟ್ ಅದು ದೋಸೆ ಅಂದರೆ. ನೆನ್ನೆಯಿಂದ ಕೆಂಬಳು, ಅದಕ್ಕೆ ದೋಸೆ ಹಾಕ್ಕೊಟ್ಟಿದ್ದೀನಿ ಅವಳಿಗೂ. ಊಟನೇ ತಿಂದಿಲ್ಲ, ಕೆಮ್ಮಿ. ಸಮೀಕ್ಷಾ ಸೂಪರಾ? ತಿನ್ನಿರಿ. ಹುಡುಗರು ತಿಂಡಿ ಹಾಕ್ಕೊಟ್ಟಿದ್ದೆ, ತಿಂತಾಯಿದ್ರು. ನಾನು ಅಷ್ಟರಲ್ಲಿ ನೀರು ಇಟ್ಕೊಂಡು ಬರೋಣ ಅಂದ್ಬಿಟ್ಟು ಬಳ್ಸೋಕ್ಕೆ ನೀರಿರಲಿಲ್ಲ. ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬೇಕು ಸ್ವಲ್ಪ ದೂರ. ನಮ್ಮ ಊರ್ಗಿತ್ತಿ ಹುಡುಗರಿಗೆ ತಲೆ ಬಾಚುತ್ತಾ ಇದ್ಲು. ನಾನು ಹೋಗ್ತಾ ಇದ್ದೀನಿ ನೀರು ಇಟ್ಕೊಬರೋಕ್ಕೆ. ಯಾಕೋ ಹುಡುಗಿ ಬಟ್ಟೆ ಹಾಕೊಂಡಿದ್ಯಾ? ನಾವು ಬಳಸೋ ನೀರು ಇಲ್ಲೇ ಹಿಡಿಯೋದು. ಡೈರೆಕ್ಟ್ ಬೋರಿಂದ ಬರುತ್ತೆ. ಈ ನೀರನ್ನ ತೊಗೊಂಡೋಗ್ತೀವಿ ಬಳಸೋಕ್ಕೆ. ನೋಡಿ, ನಾನು ಬರೋಷ್ಟರಲ್ಲಿ ಆಲೆ ಇಬ್ಬರು ಕಿತ್ತಾಡ್ಕೊಂಡು ಕೂತಿದ್ರು. ಇವಳು ಆಲೆ ಎದ್ಬಿಟ್ಟಿದ್ಲು ತಿಂದು. ಏನ್ರೋ ನಿಮ್ಮದು? ನೀನೇನೇ ಕೊಡ್ದೆ? ಬೇಗ ಬೇಗ ತಿನ್ನು, ಸ್ಕೂಲಿಗೆ ಟೈಮ್ ಆಯಿತು. ಇನ್ನೂ ಸ್ವಲ್ಪ ಅವನಿಗೆ ಟೈಮ್ ಇತ್ತು. ಅಷ್ಟರಲ್ಲಿ ಸ್ವಲ್ಪ ಕಸನಾರ ಗುಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಗುಡ್ಸೋಕ್ಕೆ ಬಂದೆ. ಕಸ ಅರ್ಧ ಬರ್ಧ ಗುಡಿಸ್ದೆ. ಅವನಿಗೆ ಸ್ಕೂಲಿಗೆ ಟೈಮ್ ಆಯ್ತು. ಅಷ್ಟರಲ್ಲಿ ನಡಿಯಪ್ಪ. ಹಿಂದೆಗಡೆ ಕಟ್ಟಿಂಗಾ? ಚೆನ್ನಾಗೈತೆ ನಡಿ. ನಾನು ಮತ್ತು ನನ್ನ ಮಗ ನನ್ನ ಮಗಳು ಈಗ ಅವನ್ನ ಮೋದೂರು ಗೇಟ್ ಅಂತ ಐತೆ, ಅಲ್ಲಿ ಬಿಡೋಣ ಅಂತ ಹೋದೆ.
ನನ್ನ ತಂಗಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ಲು, ಅದಕ್ಕೇ ಅವಳು ಅಳ್ತಾಳೆ ಅಂದ್ಬಿಟ್ಟು ನನ್ನ ಜೊತೆ ಕಳ್ಸಿದ್ಲು. ಇಲ್ಲ ದೊಡ್ಡಮ್ಮ ನಾನು ಅಳಲ್ಲ, ನಿನ್ನ ಜೊತೆಲೇ ಇರ್ತೀನಿ ಅಂದ್ಲು. ಸರಿ ಆಯಿತು ಮಾತಾಡು ನಿಮ್ಮ ಅಮ್ಮನ ಜೊತೆ ಅಂತ ಫೋನ್ ಮಾಡಿಕೊಟ್ಟೆ. ಮಾತಾಡ್ತಾವಳು ಅವ್ರ ಅಮ್ಮನ ಜೊತೆಲಿ. ನಾವು ಹಂಗೆ ಮಾತಾಡ್ಕೊಂಡು ನನ್ನ ಮಗನ ಬಿಡೋಣ ಅಂತ ಮೋದೂರು ಗೇಟಿಗೆ ಹೋಗ್ತಾ ಇದ್ದೀವಿ 4 ಜನನು. ಸಮೀಕ್ಷಾ ಆಯ್ತು. ಬಕೋಲ್ ಹಾಯ್ ಮಾಡ್ರಿ ಮತ್ತೆ ಎಲ್ಲರಿಗೂ. ನೋಡಿ ಇದೆ ಮೋದೂರು ಗೇಟು. ಬಂದು ಇಲ್ಲಿಗೆ ಇನ್ನೂ ವ್ಯಾನ್ ಬಂದಿರಲಿಲ್ಲ, ಅವನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಕೆಲಸ ಆಯ್ತು ಮನೇಲಿ ಇನ್ನೂ ಅಂತ. ನಾವು ಮನೆಗೆ ಬಂದ್ವಿ. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಕೊಡೆ ಈಗ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ವಾರ ಮಾಡಿಬಿಟ್ಟು ನಮ್ಮಮ್ಮ ಗಂಜಿ ಹೇಳಿದ್ರು ನನ್ನ ತಂಗಿಗೆ ಗಂಜಿ ಕಾಯಿಸಿ ಮಡಗಿರು ಬರ್ತೀನಿ ಅಂತ. ಗಂಜಿ ಕಾಯಿಸಿ ಇಡ್ತೀನಿ ಬರ್ತಾರಷ್ಟರಲ್ಲಿ. ಇನ್ನೇನು ನಾಷ್ಟ ಎಲ್ಲ ಆಗೈತೆ. ಹುಡುಗರಿಬ್ಬರು ಸಿಸ್ವಾರ್ಕ್ ಹೋಗ್ತಾ ಇದ್ದಾರೆ. ಸಿಸ್ವಾರ್ಕ್ ಅವ್ರನ್ನ ಕಳಿಸ್ಬಿಟ್ಟು ವಾರ ಮಾಡಬೇಕಾಗಿತ್ತು. ವಾರ ಮಾಡೋಣ ಅಂತ ನಾನು ಬಂದೆ. ಅಂಗನವಾಡಿಗೆ ಕಳಿಸ್ದೆ. ಅಂಗನವಾಡಿಗೆ ಕಳಿಸ್ಬಿಟ್ಟು ನಾನು ದೇವ್ರ ಮನೆಯಲ್ಲ ಅಷ್ಟೆಲ್ಲ ರೆಡಿ ಮಾಡಿದೆ. ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಮುಗೀತು. ಈಗ ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆ ಡ್ಯೂಟಿ ಸ್ಟಾರ್ಟ್. ನನ್ನ ತಂಗಿ ಹಾಸ್ಪಿಟಲ್ಗೆ ಹೋಗೋಳೆ. ಅವಳಿಗೆ ಗಂಜಿ ಕಾಯಿಸ್ಕೊಂಡು ತಗೊಂಡು ಬಾ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಹೋಗಿದ್ರು. ನಮ್ಮಮ್ಮ ಕೆಲಸಕ್ಕೆ ಹೋಗಿದ್ರು. ಗಂಜಿ ಕಾಯಕ್ಕೆ ಇಟ್ಟಿದ್ದೀನಿ, ನೀರಿಟ್ಟಿದ್ದೀನಿ. ನೀರು ಸ್ವಲ್ಪ ಕುದಿ ಬರಲಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಅಂದ್ಬಿಟ್ಟು ಹೆಂಚಿಟ್ಟೆ ದೋಸೆ ಮಾಡೋಣ ಅಂತ. ಎಲ್ಲ ಕೆಲಸ ಮುಗೀತು. ಎಲ್ಲ ಕೆಲಸ ಮುಗಿಸ್ಕೊಂಡು ಕುಣಿಗಲ್ಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮಮ್ಮ. ಅಲ್ಲಿಂದ ಹೊರಟು ನಾವು ಮತ್ತು ನಮ್ಮಮ್ಮ ಕುಣಿಗಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬಂದ್ವಿ. ಏಮ್ಮ ಏಮ್ಮ ಅವ್ರು ಆಟೋದಲ್ಲಿ ಹೋದ್ರು. ಆಟೋದಲ್ಲಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಇಲ್ಲಿ ಹಿಂದೂ ಮಹಾಗಣಪತಿ ಅಂದ್ಬಿಟ್ಟು ಕೂರಿಸಿದ್ರು. ಅದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಿಂದೆನೇ ಸ್ಪೋರ್ಟ್ಸ್ ನಡೀತಾ ಇತ್ತು. ಸ್ಪೋರ್ಟ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ಪೋರ್ಟ್ಸ್ ಮಧ್ಯಾಹ್ನ ನೋಡಿದ್ರಲ್ಲ ಹುಚ್ಚು ನೋಡೋಕ್ಕೆ.
ಸ್ವಲ್ಪ ಹೊತ್ತು ಸ್ಪೋರ್ಟ್ಸ್ ನೋಡಿಕೊಂಡು ಆಮೇಲೆ ಟೈಮ್ ಆಗಿತ್ತು 4 ಗಂಟೆ ಆಗಿತ್ತು. ನನ್ನ ಮಗನ 4:15 ಅಲ್ಲಿ ಮೋದೂರು ಗೇಟ್ ಹತ್ರ ಬಿಟ್ಟಿದ್ರು. ಸರಿ ಅವ್ನು ಕರ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ಅಲ್ಲಿಂದ ಮೋದೂರು ಗೇಟ್ ನಾನು ಬಂದೆ ಅಷ್ಟರಲ್ಲಿ ವ್ಯಾನ್ ಇಳಿಸ್ಬಿಟ್ಟು ಹೋಗಿದ್ರು. ಅವನ್ನ ಇಲ್ಲಿಂದ ಕರ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ನಾನು ಮತ್ತು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಸ್ಕಿಡ್ ಆಯಿತು. ಅವನ್ನ ಕರ್ಕೊಳ್ಳೋಕೆ ಹೋದೆ, ಅಲ್ಲೊಂದು ಕಲ್ಲಿತ್ತು ನೋಡಿಲ್ಲ, ಹಂಗೆ ಈಸ್ಕೊಂಡೆ ಕರ್ಜಿಕಾಯಿ. ಹೋಗ್ತಾ ಇದ್ದೀನಿ. ಕೆಳಗಡೆ ಏನು ಬೀಳಿಲ್ಲ, ಗಾಡಿ ಬೀಳ್ತು. ಬಂದ್ವಿ ನಮ್ಮೂರಿಗೆ ಬರೋಷ್ಟಲ್ಲ ಅಲ್ಲೇ ನಮ್ಮೂರು ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ನೋಡಿ ಹಾಲೆ ಮನೆಗೆ ಬಂದೆ. ನಾನು ಬರೋಷ್ಟರಲ್ಲಿ ಹಾಲೆ ಬಂದಿದ್ರು ನಮ್ಮ ಅಮ್ಮವರು. ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಹೀಗೆ ಎದೊಳ್ತವ್ರು ನಿಧಾನಕ್ಕೆ. ಅಳ್ತಿದ್ನೇ ಆಟೋದಲ್ಲಿ ಬರ್ಬೇಕಾರೆ. ಹುಡುಗರು ಮತ್ತು ಎಲ್ಲರೂ ಸ್ಕೂಲಿಂದ ಬಂದಿದ್ದರು, ಸಿಸ್ವಾರದಿಂದ ಬಂದಿದ್ದರು. ಇನ್ನೇನು ಮಾಡೋದು ಅಂದ್ಬಿಟ್ಟು ಹುಡುಗರು ಡ್ಯಾನ್ಸ್ ಆಡ್ತೀವಿ ಕುಣಿತೀವಿ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು.